Toon Bells. ಮೋಟು, ಈ 2 ದಿನ ನೀನು ಎಲ್ಲಿದ್ದೆ ಅಂತ ಮೊದಲು ಹೇಳು. ಗೆಳೆಯರೆ, ನಾವು ಇದುವರೆಗೆ ನಿಗೂಢ ಬಾವಿ ಅಂತ ಅಂದುಕೊಂಡಿದ್ದೇವಲ್ಲ, ಅದರ ರಹಸ್ಯ ನನಗೀಗ ಗೊತ್ತಾಗಿದೆ. ಬ್ಲೂ ವರ್ಲ್ಡ್ ಕಾಡಿನಲ್ಲಿ ಒಂದು ರಹಸ್ಯಮಯ ಬಾವಿ ಇತ್ತು. ಅದರೊಳಗೆ ಒಂದು ಹನಿ ನೀರೂ ಇರಲಿಲ್ಲ. ಇದರ ಬಗ್ಗೆ ಕಾಡಿನ ಪ್ರಾಣಿಗಳು ತರಹೇವಾರಿ ಮಾತುಗಳನ್ನು ಆಡಿಕೊಳ್ಳುತ್ತಿದ್ದವು. ಅದು ಸಂಜೆಯ ಸಮಯ. ಕಾಡಿನಲ್ಲಿ ಎಲ್ಲೆಡೆ ಮೌನ ಆವರಿಸಿತ್ತು. ಅಂತಹ ಸಮಯದಲ್ಲಿ ಮೋಂಟು ಕೋತಿ ಮೆಲ್ಲನೆ ಬಾವಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ. ಎಲ್ರೂ ಈ ಬಾವಿಗೆ ಇಷ್ಟೊಂದು ಹೆದರ್ತಾರಲ್ಲ, ಇವತ್ತು ನಾನಿದರ ರಹಸ್ಯ ಏನೆಂದು ತಿಳಿದೇ ತೀರುತ್ತೇನೆ. ಯಾಕೆ ಇದನ್ನ ನಿಗೂಢ ಬಾವಿ ಅಂತಾರೆ ಅಂತ ನೋಡೋಣ. ಹೀಗೆಂದು ಹೇಳುತ್ತಾ ಅವನು ಬಾವಿಯ ಹತ್ತಿರ ತಲುಪಿದ. ಬಾವಿಯ ಗೋಡೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಒಂದು ದೀರ್ಘ ಉಸಿರು ಬಿಟ್ಟ. ನಂತರ ಬಾವಿಯೊಳಗೆ ಇಣುಕಿ ನೋಡಿದ. ನೋಡಿ, ಇದರಲ್ಲಿ ಏನೂ ಇಲ್ಲ. ಎಲ್ಲ ಪ್ರಾಣಿಗಳು ಸುಮ್ಮನೆ ಹೆದರ್ತಾರೆ. ಇಷ್ಟು ಹೇಳಿ ಅವನು ಹಿಂತಿರುಗಿ ಹೋಗುವಷ್ಟರಲ್ಲಿ ಬಾವಿಯೊಳಗೆ ಏನನ್ನು ಕಂಡನೋ ಏನೋ. ಅವನ ಮುಖದ ನಗುಮಯವಾಯಿತು ಮತ್ತು ಅವನ ಕಿರುಚಾಟ ಇಡೀ ಕಾಡಿನಲ್ಲೆಲ್ಲ ಪ್ರತಿಧ್ವನಿಸಿತು. ಮರುದಿನ ಕಾಡಿನಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಪಾಪ ಮೋಟು ಕೋತಿ ಇವತ್ತು ನಮ್ಮ ಜೊತೆ ಇಲ್ಲ. ಅವನು ಸತ್ತಿದ್ದಾನೆ ಅಂತ ನಂಬೋಕೆ ಆಗ್ತಿಲ್ಲ. ಹೌದು, ಆ ತುಂಟ ಇಷ್ಟೊತ್ತಿಗೆ ಬಂದು ನಮ್ಮನ್ನು ಕಾಟ ಕೊಡಬೇಕಿತ್ತು. ಅವನು ನಮ್ಮನ್ನು ಹೇಗೆಲ್ಲ ಕಾಡುತ್ತಿದ್ದ ಅಂತ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಊಟ ಕೂಡ ಕದಿಯುತ್ತಿದ್ದ. ಹೌದು, ಭೂಮಿಗೆ ಭಾರವಾಗಿದ್ದದ ಒಬ್ಬ ಸೋಮಾರಿ ಅವನು. ನೀವು ನಮ್ಮ ಅಣ್ಣ ಹೋದ ಬಗ್ಗೆ ಸಂಕಟ ಪಡ್ತಿದ್ದೀರಾ ಅಥವಾ ಖುಷಿ ಪಡ್ತಿದ್ದೀರಾ? ಕ್ಷಮಿಸು ಚಿಂಕು. ಯಾರಾದರೂ ಸತ್ತಾಗಲೇ ಅವ್ರ ನೆನಪು ಬರೋದು. ಅವನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ನೆನಪಾಗ್ತಿತ್ತು. ಆದರೆ ನಿಮ್ಮ ಮಾತು ನಿಜ ಅನೆನ್ನ. ಅವನು ಯಾರಿಗೂ ಒಳ್ಳೆಯದು ಮಾಡಲೇ ಇಲ್ಲ. ಆದರೆ ಆ ನಿಗೂಢ ಬಾವಿಯ ರಹಸ್ಯ ತಿಳಿಯೋಕೆ ಅವನಿಗೆ ಅಂತ ಛಳು ಇತ್ತೋ ಏನೋ. ಆ ರಹಸ್ಯ ಅವನ ಜೊತೆಯಲ್ಲೇ ಹೋಗಿಬಿಟ್ಟಿತು. ತದನಂತರ ಮೋಂಟು ಕೋತಿ ಅಲ್ಲಿಗೆ ಬಂದ. ಅರೆ ಮೋಟು, ನೀನ್ ಬಂದ್ಯಾ? ನೀನ್ ಬದುಕಿದ್ದೀಯಾ? ನಮ್ಮಣ್ಣ ಬದುಕಿದ್ದಾನೆ. ಮೋಟು, ಈ 2 ದಿನ ನೀನು ಎಲ್ಲಿದ್ದೆ ಅಂತ ಮೊದಲು ಹೇಳು. ಗೆಳೆಯರೆ, ನಾವು ಇದುವರೆಗೆ ನಿಗೂಢ ಬಾವಿ ಅಂತ ಅಂದುಕೊಂಡಿದ್ದೇವಲ್ಲ, ಅದರ ರಹಸ್ಯ ನನಗೀಗ ಗೊತ್ತಾಗಿದೆ. ಸರಿ, ಏನ್ ಪತ್ತೆ ಹಚ್ಚಿದೆ ನೀನು? ಇವತ್ತಿನಿಂದ ನಮ್ಮೆಲ್ಲರ ಕಷ್ಟಗಳು ಶಾಶ್ವತವಾಗಿ ದೂರವಾಗಲಿವೆ. ಆ ಬಾವಿ ಒಂದು ಇಚ್ಛಾಪೂರ್ತಿ ಬಾವಿ. ಇಚ್ಛಾಪೂರ್ತಿ ಬಾವಿ ಅಂದ್ರೆ ಯಾವುದೇ ಪ್ರಾಣಿ ತನಗೆ ಇಷ್ಟವಾದ ಒಂದು ವಸ್ತುವನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಾವಿಯೊಳಗೆ ಹಾಕಿ ಏನು ಆಸೆ ಕೇಳಿಕೊಳ್ಳುತ್ತೋ ಮುಂದಿನ 3 ದಿನಗಳ ಒಳಗೆ ಆ ಆಸೆ ಈಡೇರುತ್ತೆ. ಇದಂತೂ ತುಂಬಾ ಒಳ್ಳೆಯ ಸುದ್ದಿ. ಈಗ ಎಲ್ಲ ಪ್ರಾಣಿಗಳ ಮನಸ್ಸಿನಲ್ಲಿ ಹೊಸ ಭರವಸೆಗಳು ಚಿಗುರೊಡೆದುವು. ಇದನ್ನು ನೋಡಿ ಮೋಂಟು ಮನಸ್ಸಿನಲ್ಲೇ ಖುಷಿಪಡತೊಡಗಿದ. ಮಾರನೇ ದಿನ ಬೆಳಗ್ಗೆ ಟೀನೋ ಹಕ್ಕಿ ತನ್ನ ಪಂಜೆಗಳಲ್ಲಿ ಕಪ್ಪು ಬಟ್ಟೆಯ ಪೊಟ್ಟಣವನ್ನು ಹಿಡಿದುಕೊಂಡು ಬಾವಿಯ ಹತ್ತಿರ ಬಂದಿತು. ಬಾವಿಯ ಅಂಚಿನ ಮೇಲೆ ಕುಳಿತಿತು. ರಹಸ್ಯಮಯ ಬಾವಿಯೇ, ನಾನು ಎಷ್ಟೋ ಬಾರಿ ಗುಂಡು ಕಟ್ಟಿದೆ, ಆದರೆ ಕಾಲು ಗಿಡುಗ ಪ್ರತಿ ಬಾರಿ ನನ್ನ ಗೂಡನ್ನು ಮುರಿದು ಹಾಕ್ತಿದ್ದಾನೆ. ನೀವು ಏನಾದರೂ ಮಾಡಿ ಈ ಸಲನೂ ಅವನು ನನ್ನ ಗೂಡನ್ನು ಹಾಳು ಮಾಡೋಕ್ಕೆ ಬಂದರೆ ಅವನ ಮೈಗೆಲ್ಲ ಜೋರಾಗಿ ಒಂದು ಶಾಕ್ ಕೊಡಿ. ಅದನ್ನು ನೋಡಿ ಅವನು ದೂರದಿಂದಲೇ ಹೆದರಬೇಕು. ಇಷ್ಟು ಹೇಳಿ ಟೀನೋ ಹಕ್ಕಿ ಆ ಪೊಟ್ಟಣವನ್ನು ಬಾವಿಯೊಳಗೆ ಸಿದಿತು. ಅದು ಹೋದ ತಕ್ಷಣವೇ ಮೋಂಟೋ ಪೆಟ್ಟು ಚಿಂಕು ಕೋತಿ ಅಲ್ಲಿಗೆ ಬಂದವು. ಇಬ್ಬರ ಮುಖದಲ್ಲೂ ಒಂದು ರಹಸ್ಯಮಯ ನಗುವಿತ್ತು. ಅವರು ತಕ್ಷಣವೇ ಬಾವಿಯೊಳಗೆ ಜಿಗಿದು ಆ ಪೊಟ್ಟಣವನ್ನು ಬಿಚ್ಚಿ ನೋಡಿದರು. ಹಬ್ಬಾ, ಇದ್ರೊಳಗೆ 4 ಸೀಬೆ ಹಣ್ಣು ಇವೆ. ಅವರಿಬ್ಬರು ಆ ಸೀಬೆ ಹಣ್ಣುಗಳನ್ನು ತಿನ್ನತೊಡಗಿದರು. ನಾವಿಬ್ರು ಸೇರಿ ಎಲ್ಲ ಪ್ರಾಣಿಗಳನ್ನ ಹೇಗೆ ಮಳ್ಳ ಮಾಡಿದ್ವಿ ನೋಡಿದ್ಯಾ? ಈಗ ಶುರುವಾಗುತ್ತೆ ಮಜಾ. ಕಾಡಿನ ಪ್ರಾಣಿಗಳು ದಿನಾ ತಮಗೆ ಇಷ್ಟವಾದ ವಸ್ತುಗಳನ್ನು ತಂದು ಹಾಕುತ್ತಾರೆ. ನಾವು ಆರಾಮಾಗಿ ತಿನ್ನಬಹುದು. ಇಚ್ಛಾಪೂರ್ತಿ ಬಾವಿಯಂತೆ. ಇದೇ ರೀತಿ ಚೋಟು ಜಿರಾಫೆ ಕೂಡ ಅಲ್ಲಿಗೆ ಬಂದ. ನಿಗೂಢ ಬಾವಿಯೇ, ಹೆಸರಿಗಷ್ಟೇ ನಾನು ಜಿರಾಫೆ, ಆದರೆ ನನಗೀಗ ಎತ್ತರವೇ ಇಲ್ಲ. ನನ್ನನ್ನು ಒಬ್ಬ ಅಸಲಿ ಜಿರಾಫೆಯ ಎತ್ತರಕ್ಕೆ ಬೆಳೆಸು.
ಅವನು ಒಂದು ಪೊಟ್ಟಣವನ್ನು ಬಾವಿಯೊಳಗೆ ಎಸೆದ. ಮೋಂಟು ಮತ್ತು ಚಿಂಕು ಕೋತಿ ಆ ಪೊಟ್ಟಣವನ್ನು ನೋಡಿ ನಗಲಾರಂಭಿಸಿದವು. ಮರುದಿನ ಮೋಂಟು ಕೋತಿ ಚಿಂಕುವಿನೊಂದಿಗೆ ಹೇಳಿದ, ಬಾ ಚಿಂಕು, ಆ ಮುಗ್ಧ ಪ್ರಾಣಿಗಳ ಆಸೆ ಈಡೇರದಿದ್ದಾಗ ಅವರು ಹೇಗೆ ಅಳುತ್ತಾರೆ ಅಂತ ನೋಡೋಣ. ಟೀನು ಹಕ್ಕಿ ತನ್ನ ಗೂಡಿನಲ್ಲಿ ಕುಳಿತಿದ್ದಾಗ ಕಾಲ್ಹದ್ದು ಅದರ ಬಳಿ ಬಂದಿತು. ಓಹೋ, ಟೀನು ಗುಬ್ಬಚ್ಚಿ, ನಿನ್ನ ಧೈರ್ಯ ಮೆಚ್ಚಬೇಕು. ಮತ್ತೆ ಗೂಡು ಕಟ್ಕೊಂಡಿದ್ಯಾ? ಕಾಲು ಗಿಡುಗನೆ, ಈ ಬಾರಿ ನನ್ನ ಗೂಡು ಮುಟ್ಟೋಕೆ ಬರಬೇಡ. ನಿನ್ನಮ್ಮನೆ ಹೇಳ್ತಿದ್ದೀನಿ, ನಿನಗೆ ಒಳ್ಳೇದಾಗಲ್ಲ. ಸರಿ, ನೋಡೋಣ ಏನಾಗತ್ತೆ ಅಂತ. ಹೀಗೆಂದು ಹೇಳಿ ಕಾಲು ಹದ್ದು ಟೀನು ಗೂಡಿನ ಕಡೆಗೆ ಮುಂದಡಿ ಇಟ್ಟಾಗ ಅದಕ್ಕೆ ವಿದ್ಯುದಾಘಾತ, ಎಲೆಕ್ಟ್ರಿಕ್ ಶಾಕ್ ತಗುಲಿತು ಮತ್ತು ಅವನು ದೂರ ಹೋಗಿ ಬಿದ್ದ. ಇದೇನಿದು? ನಾನು ಮೊದಲೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ಕಾಲು. ಅಷ್ಟೊಂದಾ? ಈಗಿದನ್ನ ಹಾಳು ಮಾಡೇ ಮಾಡ್ತೀನಿ. ಇಷ್ಟು ಹೇಳಿ ಅವನು ಮತ್ತೆ ಗೂಡಿನ ಕಡೆಗೆ ಹೋದ. ಆದರೆ ಈ ಬಾರಿ ಅವನಿಗೆ ಎಂತಹ ಶಾಕ್ ಹೊಡೆಯಿತೆ ಎಂದರೆ ಅವನು ದೂರದ ಮರವೊಂದಕ್ಕೆ ಬಲೂನಿನಂತೆ ಹೋಗಿ ಅಂಟುಕೊಂಡನು. ಓಡಿ ಹೋಗು ಕಾಲು, ಈ ಶಾಕ್ ತಡೆಯೋಕೆ ನನ್ನಿಂದ ಆಗಲ್ಲ. ಹೀಗೆಂದು ಹೇಳಿ ಕಾಲು ಹದ್ದು ಅಲ್ಲಿಂದ ಹೊರಟು ಹೋಯಿತು. ಸ್ವಲ್ಪ ಸಮಯದ ನಂತರ ಮೋಂಟು ಮತ್ತು ಚಿಂಕು ಕೋತಿ ಇಬ್ರು ಟೀನು ಹಕ್ಕಿಯ ಗೂಡಿನ ಹತ್ತಿರ ಬಂದರು. ಈಗ ನೋಡು, ಟೀನುನ ಗೂಡು ಹಾಳಾಗಿರುತ್ತೆ, ಮತ್ತೆ ಅವಳು ಅಳ್ತಾ ಇರ್ತಾಳೆ. ಇವರಿಬ್ಬರು ಗೂಡಿನ ಹತ್ತಿರ ಬಂದಾಗ ಟೀನು ತುಂಬಾ ಖುಷಿಯಾಗಿದ್ದಳು. ಏನಾಯ್ತು ಟೀನು, ತುಂಬಾ ಖುಷಿಯಾಗಿದೆಯಲ್ಲ? ಖುಷಿಯಾಗದೆ ಇರ್ತಾ? ನಿಗೂಢ ಬಾವಿ ನನ್ನ ಆಸೆ ಪೂರೈಸಿದೆ. ಕಾಲು ಗಿಡುಗನಿಗೆ ಶಾಕ್ ಹೊಡೆದು ಅವನು ಜೀವ ಉಳಿಸಿಕೊಂಡು ಓಡಿ ಹೋದ. ಏನು? ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಮತ್ತು ಪಕ್ಕಕ್ಕೆ ಹೋಗಿ, ಇದು ಹೇಗೆ ಸಾಧ್ಯ? ಟೀನು ಆಸೆ ಹೇಗೆ ಈಡೇರಿತು? ಅದೆಲ್ಲ ಯಾವುದೋ ಕಾಕತಾಳೀಯ ಇರ್ಬೋದು. ಬಾ ಚೋಟು, ಜಿರಾಫೆ ಹತ್ತಿರ ಹೋಗೋಣ. ಇವರಿಬ್ಬರು ಚೋಟು ಜಿರಾಫೆಯ ಹತ್ತಿರ ಹೋದ್ರು. ಅವನು ಕೆರೆಯ ದಂಡೆಯ ಮೇಲೆ ಕುಳಿತಿದ್ದ. ನೋಡು, ಚೋಟು ಇನ್ನು ಚೋಟು ಆಗಿಯೇ ಇದ್ದಾನೆ. ಇವನ ಆಸೆ ಈಡೇರಿಲ್ಲ. ಏನಾಯ್ತು ಚೋಟು ಜಿರಾಫೆ, ಯಾಕೆ ಹೀಗೆ ಬೇಸರದಿಂದ ಕೂತಿದ್ದೀಯಾ? ನನ್ನ ಆಸೆ ಇನ್ನು ಈಡೇರಿಲ್ವಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡು. ಹೀಗೆಂದು ಹೇಳಿ ಇಬ್ಬರು ಮುಖ ತಗ್ಗಿಸಿ ನಗಲಾರಂಭಿಸಿದರು. ಅರೆ, ಇದೇನಾಗ್ತಿದೆ ನನಗೆ? ಅಷ್ಟರಲ್ಲಿ ಅಚಾನಕ್ಕಾಗಿ ಜಿರಾಫೆಯ ಎತ್ತರ ಹೆಚ್ಚಾಯಿತು ಮತ್ತು ಅದು ತನ್ನ ಅಸಲಿ ಗಾತ್ರಕ್ಕೆ ಬಂದಿತು. ಹೌದು, ನನ್ನ ಆಸೆ ಈಡೇರಿತು. ನನ್ನ ಎತ್ತರ ಹೆಚ್ಚಾಯಿತು. ಈಗ ಹೇಳು, ಈಗಲೂ ಇದು ನಮ್ಮ ಭ್ರಮೆ ಅಂತೀಯಾ? ಈಗ ಈ ಇಬ್ಬರು ಕೋತಿಗಳ ತಲೆ ತಿರುಗಲಾರಂಭಿಸಿತು. ಈಗ ಹೇಳು, ಈಗಲೂ ಇದು ನಮ್ಮ ಭ್ರಮೆನಾ? ಅವರಿಬ್ಬರು ಈಗ ಓಡುತ್ತಾ ಬಾವಿಯ ಹತ್ತಿರ ಬಂದರು. ನಿಗೂಢ ಬಾವಿಯೇ, ನಾವು ಸುಮ್ಮನೆ ಎಲ್ಲರಿಗೂ ಮೋಸ ಮಾಡೋಕೆ ಇದು ಇಚ್ಛಾಪೂರ್ತಿ ಬಾವಿ ಅಂತ ಸುಳ್ಳು ಹೇಳಿದ್ವಿ. ಆದರೆ ನಿಜವಾಗಿಯೂ ಎಲ್ಲರ ಆಸೆ ಹೇಗೆ ಈಡೇರುತ್ತಿದೆ ನೋಡೋಕೆ ನೀನು ಮಾಮೂಲಿ ಬಾವಿ ತರಾನೇ ಇದೆಯಲ್ಲ. ಯಾಕೆ? ನಿನಗೆ ಆಶ್ಚರ್ಯ ಯಾಕಾಗ್ತಿದೆ? ಯಾರು ನೀನು? ಮುಂದೆ ಬಾ, ನಮಗೆ ಭಯವಾಗುತ್ತದೆ. ಆಗ ಬಾವಿಯಿಂದ ಹೊಗೆ ಎಳ್ಳತೊಡಗಿತು ಮತ್ತು ಒಬ್ಬ ಜಿನ್ನವರ್ಗ ಕಾಣಿಸಿಕೊಂಡನು. ಅರೆ, ಜಿನ್? ಯಾಕೆ ನಿನಗಿಷ್ಟೊಂದು ಆಶ್ಚರ್ಯನಾ? ನಾನು ಈ ಬಾವಿಯಲ್ಲಿ ಎಷ್ಟೋ ವರ್ಷಗಳಿಂದ ಬಂದಿಯಾಗಿದ್ದೆ. ಯಾರಾದರೂ ನನ್ನ ಹತ್ತಿರ ಆಸೆ ಕೇಳಿದ್ರಷ್ಟೇ ನನಗೆ ಬಿಡುಗಡೆ ಸಿಗುತ್ತೆ ಅನ್ನೋ ಶಾಪವಿತ್ತು. ನಿನ್ನ ಸುಳ್ಳಿನಿಂದ ನನಗೆ ಬಿಡುಗಡೆ ಸಿಕ್ಕಿತು. ಆದರೆ ನೀನು ಎಲ್ಲರಿಗೂ ಮೋಸ ಮಾಡೋದು ಕಂಡು ನಿನಗೊಂದು ಪಾಠ ಕಲಿಸ್ಬೇಕು ಅಂತ ಅಂದುಕೊಂಡೆ. ಅದಕ್ಕೆ ಎಲ್ಲ ಪ್ರಾಣಿಗಳ ಆಸೆಯನ್ನು ನಾನು ಈಡೇರಿಸಿದೆ. ದೇವ್ರೇ, ಇದುವರೆಗೂ ನಾವು ಬೇರೆಯವರನ್ನ ಮಳ್ಳ ಮಾಡ್ತಿದ್ವಿ, ನೀನು ನಮ್ಮನ್ನೇ ಮಳ್ಳ ಮಾಡ್ಬಿಟ್ಟಲ್ಲಪ್ಪ. ಈಗ ನೀವಿಬ್ರೂ ಹೋಗಿ ಎಲ್ಲರಿಗೂ ನಿಜ ಹೇಳಬೇಕು. ಹೇಳದಿದ್ದರೆ ನಾನು ನಿಮಗೆ ಕರೆಂಟ್ ಶಾಕ್ ಕೊಡ್ತೀನಿ. ಬೇಡ ಬೇಡ, ನಾವು ಈಗಲೇ ಹೋಗಿ ಎಲ್ರಿಗೂ ನಿಜ ಹೇಳ್ಬಿಡ್ತೀವಿ. ಇವರಿಬ್ಬರು ಓಡುತ್ತಾ ಹೋಗಿ ಕಾಡಿನ ಎಲ್ಲ ಪ್ರಾಣಿಗಳನ್ನು ಒಟ್ಟುಗೂಡಿಸಿ ಬಾವಿಯ ಹತ್ತಿರ ಕರೆದು ತಂದರು. ಪ್ರೀತಿಯ ಪ್ರಾಣಿಗಳೇ, ನಾವು ನಿಮಗೆ ಹೇಳಿದ್ದೆಲ್ಲ ಬರೀ ಸುಳ್ಳು. ನೀವು ನಿಮಗೆ ಇಷ್ಟವಾದ ವಸ್ತುಗಳನ್ನ ಬಾವಿಗೆ ಹಾಕಲಿ ಅಂತ ನಾವು ಹೀಗೆ ನಾಟಕ ಮಾಡಿದ್ವಿ. ಆದರೆ ನಮ್ಮ ಆಸೆಗಳೆಲ್ಲ ಈಡೇರಿವಲ್ಲ ಮೋಟು. ನೀನ್ ಯಾಕೆ ಸುಳ್ಳು ಅಂತ ಹೇಳ್ತಿದ್ಯಾ? ನೀವಿಬ್ರು ನಮ್ಮನ್ನ ಮೋಸ ಮಾಡ್ತಿದ್ದೀರಾ? ನಾವು ಈ ಬಾವಿಯ ಮೂಲಕ ನಮ್ಮ ಆಸೆ ಈಡೇರಿಸಿಕೊಳ್ಬಾರ್ದು ಅಂತ ಸುಳ್ಳು ಹೇಳ್ತಿದ್ದೀರಾ? ಅಲ್ಲಲ್ಲ, ಹಂಗಲ್ಲ.
ಬಾವಿಯ ಒಳಗಿರೋ ಜಿನ್ ಸಾಹೇಬ್ರೆ, ದಯವಿಟ್ಟು ಹೊರಗ್ ಬಂದು ಇವರಿಗೆ ನಿಜ ಹೇಳಿ. ಅಷ್ಟರಲ್ಲಿ ಬಾವಿಯೊಳಗಿಂದ ಒಂದು ಧ್ವನಿ ಕೇಳಿಸಿತು. ಏನ್ ಹೇಳ್ತಿದ್ದೀರಾ ನೀವು? ನಾನೊಂದು ನಿಗೂಢ ಬಾವಿ. ನಾನು ಎಲ್ಲರ ಆಸೆ ಪೂರೈಸ್ತೇನೆ. ನಾನೊಬ್ಬ ಜಿನ್ ಆಗಿರೋಕೆ ಹೇಗ್ ಸಾಧ್ಯ? ಅರೆ ಇದೇನಿದು? ಇವನು ಉಲ್ಟಾ ಹೊಡೆದ್ನಲ್ಲ. ಇದನ್ನು ಕೇಳಿ ಎಲ್ಲ ಪ್ರಾಣಿಗಳಿಗೆ ತುಂಬಾ ಸಿಟ್ಟು ಬಂದಿತು ಮತ್ತು ಅವರೆಲ್ಲರೂ ಚಿಂಕು ಮತ್ತು ಮೋಂಟು ಕೋತಿಯ ಮೇಲೆ ಮೂಗಿ ಬಿದ್ದರು. ಯಾಕಪ್ಪ ಹೊಡಿತೀರಾ? ಕಾಲವೇ ಕೆಟ್ಟೋಗಿದೆ. ಯಾರಿಗೂ ಒಳ್ಳೇದ್ ಮಾಡಬಾರ್ದು. ಎಲ್ಲ ಪ್ರಾಣಿಗಳು ಸೇರಿ ಅವರಿಗೆ ಚೆನ್ನಾಗಿ ಧೂಳಿಪಟ ಮಾಡಿದವು, ಹೊಳಿದವು ಮತ್ತು ಅಲ್ಲಿಂದ ಹೊರಟು ಹೋದವು. ಅವರು ಹೋದ ತಕ್ಷಣವೇ ಜಿನ್ ಪ್ರತ್ಯಕ್ಷನಾದ. ಸುಳ್ಳುಗಾರ ಜಿನ್, ನೀನೇ ತಾನೇ ನಮಗೆ ಎಲ್ಲರಿಗೂ ನಿಜ ಹೇಳಿ ಅಂತ ಅಂದಿದ್ದು. ಈಗ ನೀನೇ ಸುಳ್ಳು ಹೇಳ್ತಿದೀಯಾ? ಈಗ ಗೊತ್ತಾಯ್ತಾ ಮಳ್ಳ ಆಗೋದು ಹೇಗೆ ಅಂತ? ಬೇರೆಯವ್ರನ್ನ ಮೋಸ ಮಾಡೋದು ನಿನ್ ಫೇವ್ರೆಟ್ ಕೆಲಸ ಅಲ್ವಾ? ಸರಿ ಸರಿ, ಅರ್ಥ ಆಯ್ತು. ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲಪ್ಪ. ಇದನ್ನು ಕೇಳಿ ಜಿನ್ ಮತ್ತೆ ಬಾವಿಯೊಳಗೆ ಹೋದ ಮತ್ತು ಈ ಇಬ್ಬರು ಪಾಪ ನೋವಿನಿಂದ ನರಳುತ್ತಾ ತಮ್ಮ ಮನೆ ಕಡೆಗೆ ಹೆಜ್ಜೆ ಹಾಕಿದರು. ಅಯ್ಯೋ ದೇವ್ರೆ, ಇವನ ಹೆಸರಿಗೂ ಇವನ ಸೈಜಿಗೂ ಏನು ಮ್ಯಾಚ್ ಇಲ್ಲಲ್ಲೋ. ಏನಂತೂ ನಾನು ಕೊಲ್ಲಕ್ ಬಂದಿದ್ಯಾ? ಬಾ, ಕೊಲ್ತೇನೆ ನಿನ್ನ. ಒಂದಿನ ಬೆಳಗ್ಗೆ ಸೋನಿ ಪಾರಿವಾಳನ ಶಬ್ದ ಕೇಳಿಸ್ಕೊಂಡು ಜಂತುಗಳೆಲ್ಲರೂ ಎದ್ದು ಬಿಡ್ತಾರೆ. ಎಲ್ಲರೂ ಕೇಳಿ ಕೇಳಿ ಕೇಳಿ, ಕಾಡಿನ ಒಳಗೆ ಗೋಲ್ಡಿ ಸಿಂಹನ್ ತಮ್ಮ ಪಿದ್ದಿ ಶೇರ್ ಬಂದ್ಯಾನ. ಎಲ್ಲರೂ ಜಾಗ್ರತೆ. ಆ ಮಾತನ್ನು ಕೇಳಿ ಡಾಂಕಿಗೆ ಹಂಗೆ ಕಿವಿ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಯೋಚನೆ ಮಾಡುತ್ತೆ, ಪಿದ್ದಿ ಹುಲಿನ ಈ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಇವನು ಚಿಕ್ಕವನು ಅಂತ. ಶೇರ್ ಖಾನ್ ಕೂಡ ಇಲ್ಲ ಅಲ್ವಾ? ಇವನನ್ನ ನಾನು ಕೊಂದು ಮತ್ತೆ ಎಲ್ಲಾರ ಮುಂದೆನೂ ಹೀರೋ ಆಗ್ಬೋದಲ್ವಾ? ಹಂಗಂತ ಯೋಚನೆ ಮಾಡಿ ಅದು ಕಾಡಿನ ಕಡೆಗೆ ವೇಗವಾಗಿ ಓಡುತ್ತೆ. ಅರೆ ಡಂಕಿ, ಎಲ್ಲೋಗ್ತಾ ಇದೀಯಾ? ಪಿದ್ದಿ ಹುಲಿ ನಿನ್ನ ಕೊಂದಾಗ್ತಾನೆ. ರಸ್ತೆಯಲ್ಲಿ ತುಂಬಾ ಜಂತುಗಳು ಅದನ್ನ ತಡಿತಾರೆ. ಆದ್ರೆ ಅದು ಯಾರ ಮಾತನ್ನು ಕೇಳದೆ ಓಡಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದು ಕಾಡಿನ ಗಡಿಗೆ ಹೋಗಿ ಕಿರ್ಚುತ್ತೆ. ಅರೆಯೋ ಪಿದ್ದಿ ಸಿಂಹ, ಎಲ್ಲಿದ್ದೀಯೋ? ನನ್ನ ಕಾಡಿಗೆ ಬರೋಕೆ ಎಷ್ಟು ಧೈರ್ಯ ನಿಂಗೆ? ಅದನ್ ಕೇಳಿಸ್ಕೊಂಡು ಒಂದು ಶೇರ್ ಗಿಡಗಳ ಒಳಗೆಯಿಂದ ಆಚೆ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಅದಕ್ಕೆ ತುಂಬಾ ಭಯ ಆಗತ್ತೆ. ಅಯ್ಯೋ ದೇವ್ರೆ, ಇವನ ಹೆಸರಿಗೂ ಇವನ ಸೈಜಿಗೂ ಏನು ಮ್ಯಾಚ್ ಇಲ್ಲಲ್ಲೋ. ಏನಂತೂ ನಾನು ಕೊಲ್ಲಕ್ ಬಂದಿದ್ಯಾ? ಬಾ, ಕೊಲ್ತೇನೆ ನಿನ್ನ. ಹಂಗಂತ ಹೇಳಿ ಅದು ಆ ಡಾಂಕಿ ಕಡೆಗೆ ನಡ್ಕೊಂಡ್ ಬರ್ತಾ ಇರತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಶೇರ್ ಖಾನ್ ಬಂದ್ಬಿಡ್ತಾನೆ. ನನ್ನ ಕಾಡಿನವರಿಗೆ ಏನಾದ್ರೂ ಆದ್ರೆ ನಿನ್ನನ್ನ ಬಿಡೋದಿಲ್ಲ ಕಣೋ. ಹಂಗಂತ ಹೇಳ್ತಾ ತಕ್ಷಣ ಆ ಶೇರ್ ಮೇಲೆ ಎಗರಿ ಧುಮುಕಿ ಆ ಶೇರ್ನ ಅಲ್ಲೇ ಅಟ್ಯಾಕ್ ಮಾಡ್ತಾನೆ. ಶೇರ್ ಖಾನ್, ನಾನಿದ್ರ ಬದ್ಲ ತಕೊಳ್ತೀನಿ. ಟಂಕಿ, ನೀನು ಯಾಕೆ ಕತ್ತೆಯಾಗಿ ಅವನನ್ನ ಹೋರಾಡಕ್ ಬಂದಿದ್ದೆ? ಅವನ ಹೆಸರು ಪಿದ್ದಿ ಇತ್ತಲ್ಲ, ಅದಕ್ಕೆ ನಾನು ಅನ್ಕೊಂಡೆ ಚಿಕ್ಕ ಹುಲಿ ಇರ್ಬೋದು ಅಂತ. ಆಮೇಲೆ ಆ ಕತ್ತೆ ಕಪ್ಪು ಬೆಟ್ಟಗಳ ಕಡೆ ನಡ್ಕೊಂಡು ಹೋಗ್ತಿರುತ್ತೆ. ಆಗ ಅದಕ್ಕೆ ಒಂದು ಝೀಬ್ರಾ ಕಾಣಿಸುತ್ತೆ. ಬನ್ನಿ ನನ್ನ ಪ್ರೀತಿಯ ಗ್ರಾಹಕರೇ, ನನ್ನ ಮಾಂತ್ರಿಕ ಎಲೆ ನೋಡಿ. ಒಂದು ಎಲೆ ತಿಂದ್ರೆ 10 ಮಿನಿಟಿಗೆ ಮಾಯ ಆಗ್ತೀರಾ. ಏನೋ ಒಂದೆಲೆ ತಿಂದ್ರೆ 10 ಮಿನಿಟ್ ಮಾಯ ಆಗ್ತೀಯಾ? ಅಂದ್ರೆ ನನ್ನನ್ನು ಯಾರು ನೋಡಲ್ವಾ? ಹಾ, ಯಾರು ನೋಡಲ್ಲ. ತಿಂದು ನೀನು ನೋಡ್ಬಹುದು. ಸರಿ, ಹಾಗಾದ್ರೆ ತಿಂದು ನೋಡ್ತೀನಿ. ಆಗ ಅಲ್ಲಿರುವ ಒಂದು ಎಲೆಯನ್ನು ತಿನ್ಬಿಡುತ್ತೆ. ಅಲ್ಲೇ ಇರುವ 2 ಮೊಳಗಳು ಈಗಂತ ಹೇಳ್ತವೆ, ಅರೆ ಅರೆ, ಈ ಕತ್ತೆ ಎಲ್ಲೋಯ್ತು? ಇಲ್ಲೇ ಇತ್ತಲ್ಲ.
ಅರೆ ನಾನ್ ನಿಜವಾಗ್ಲೂ ನಿಮಗೆ ಕಾಣ್ತಾ ಇಲ್ವಾ? ಅರೆ ಡಂಕಿ, ನನಗೂ ಕೂಡ ನೀನು ಕಾಣ್ತಾನೆ ಇಲ್ಲ ಕಣಲೆ. ಎಲ್ಲಿದ್ದೀಯೋ? ಅದನ್ ಕೇಳಿಸ್ಕೊಂಡು ಆ ಕತ್ತೆಗೆ ಸಂತೋಷ ಪಡುತ್ತೆ. ಇನ್ನು ಮಜಾ ಬರುತ್ತೆ. ಡಂಕಿ, 10 ನಿಮಿಷ ಆಯ್ತು ಕಣೋ, ಈಗ ಕಾಣ್ತಾ ಇದ್ದೀಯಾ? ಸರಿ, ಹಾಗಾದ್ರೆ 2 ಎಲೆ ನನಗೂ ಕೊಡು. ನೀನು ಮೊದಲನೇ ಕಸ್ಟಮರ್ ಅಲ್ವಾ, ಅದಕ್ಕೆ ನಿನಗೆ ಫ್ರೀ. ಅದು 2 ಎಲೆ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಇನ್ನೊಂದ್ ಕಡೆ ಶೇರ್ ಖಾನ್ ಕಾಡೆಲ್ಲ ಸುತ್ತಾಡ್ತಿರ್ತಾನೆ. ಆಗ ಅವನ್ಗೆ ಸಡನ್ ಆಗಿ ಒಂದು ಶಬ್ದ ಕೇಳಿಸುತ್ತೆ. ಶೇರ್ ಖಾನ್, ನನ್ನನ್ನ ಕಾಪಾಡು, ಇಲ್ಲಾಂದ್ರೆ ಈ ಕರಡಿ ನನ್ನನ್ನ ತಿಂದು ಬಿಡುತ್ತೆ. ನಾನು ನಿನ್ನ ಕಾಡಿನ ಕುರಿ. ಇಲ್ಲೊಂದು ಕುರಿ ಸಿಕ್ಬಿದ್ದಿದೆ ಅನ್ಸುತ್ತೆ, ಇದನ್ ಕಾಪಾಡ್ಬೇಕು ನಾನು. ಹಂಗಂತೇಳಿ ಶೇರ್ ಖಾನ್ ಗುಹೆ ಒಳಗಡೆ ಹೋಗಿದ ತಕ್ಷಣ ಅವನಲ್ಲಿ ಗೋಲ್ಡಿ ಮತ್ತೆ ಪಿದ್ದಿ ಶೇರ್ನ ನೋಡ್ತಾನೆ. ನೀವಿಬ್ರು ಇಲ್ಲ? ಆ ಕೊರಿಯ ವಾಯ್ಸು ನಾನೇ ಮಾಡಿದ್ದು, ನಿನ್ನ ಹಿಡಿಯಕ್ಕಂತ. ಶೇರ್ ಏನು ಮಾಡಕ್ಕಿಂತ ಮುಂಚೆನೆ ಇವರಿಬ್ರು ಶೇರ್ ಖಾನಿನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದೇ ಸಮಯದಲ್ಲಿ ಸೋನು ಪಾರಿವಾಳ ಆ ಕಡೆ ಹೋಗ್ತಿರುತ್ತೆ. ಆಗ ಅದಕ್ಕೆ ಶೇರ್ ಖಾನಿನ ಶಬ್ದ ಕೇಳಿಸುತ್ತೆ. ಅರೆ, ಇದು ಶೇರ್ ಖಾನ್ ಅಲ್ವಾ? ಆಗ ಅದು ಬೇಗ ಆ ಗುಹೆ ಒಳಗಡೆ ಹೋಗಿ ನೋಡುತ್ತೆ. ಶೇರ್ ಖಾನ್ ಒಂದು ಪಂಜರದಲ್ಲಿ ಬಂಧಿಸಿರೋದನ್ನ ನೋಡ್ತಾನೆ. ನೀವಿಬ್ರು ಸೇರಿ ನನ್ನ ಮೋಸ ಮಾಡಿ ಹಿಡ್ದಿದ್ದೀರಾ. ಒಬ್ಬೊಬ್ರೆ ಬಂದಿದ್ರೆ ಹರಿದು ಕಾಡು ಬಾಗಿಲಿ ಕಟ್ಟುತ್ತಿದ್ದೆ. ಅದು ನಮಗ್ ಗೊತ್ತು ಕಣ, ಅದಕ್ಕೆ ಹೀಗ್ ಮಾಡಿದ್ದು. ಅಯ್ಯೋ ದೇವ್ರಿ, ಶೇರ್ ಖಾನ್ ಜೀವ ಡೇಂಜರ್ ಅಲ್ಲಿ ಇದೆ, ನಾನು ಏನಾದ್ರೂ ಮಾಡಬೇಕೀಗ. ಸೋನು ಪಾರಿವಾಳ ಎಲ್ಲಾ ಜಂತುಗಳನ್ನು ಒಂದೇ ಜಾಗಕ್ಕೆ ಬರಕ್ ಹೇಳುತ್ತೆ. ಆಮೇಲೆ ನಡೆದ ಎಲ್ಲಾ ವಿಷಯವನ್ನು ಅವ್ರ ಹತ್ರ ಅದು ಹೇಳುತ್ತೆ. ನಮಗ್ ಶೇರ್ ಖಾನನ್ ಕಾಪಾಡಬೇಕು. ಯಾರು 2 ಹುಲಿಗಳನ್ನ ಹೊಡೆಯೋ ತಾಕತ್ತಿಟ್ಕೊಂಡಿದ್ದಾರೆ. ಅವ್ರೆಲ್ಲರೂ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾ ಇರ್ತಾರೆ. ಆದ್ರೆ ಯಾರಿಗೂ ಧೈರ್ಯ ಇಲ್ಲ ಆ ಇಬ್ಬರನ್ನ ಎದುರಿಸಿ ಹೋಗಿ ಶೇರ್ ಖಾನ್ನ ಕಾಪಾಡಕ್ಕೆ. ಆಗ ಕತ್ತೆ ಯೋಚನೆ ಮಾಡತ್ತೆ, ಇದೇ ಕರೆಕ್ಟ್ ಆದ ಟೈಮು. ಒಳ್ಳೆ ಡೈಲಾಗ್ ಹೊಡೆದು ಇಲ್ಲಿಂದ ಅವನನ್ನ ಕಾಪಾಡಕ್ ಹೊರಡ್ತೀನಿ. ಗುಹೆ ಒಳಗೆ ಹೋಗೋದಕ್ಕಿಂತ ಮೊದಲು ಆ ಎಲೆನ ತಿಂದು ಮಾಯಾಗಿ ನಮ್ಮ ರಾಜನ್ ಕಾಪಾಡ್ತೀನಿ. ಮತ್ತೆ ನಾನು ಕಾಡಿನ ಹೀರೋ ಆಗ್ತೀನಿ. ನೀವಿಲ್ಲೆಲ್ಲ ಮಾತಾಡ್ತಾನೆ ಇರಿ, ನಾನು ಹೋಗಿ ನಮ್ಮ ಕಾಡಿನ ರಾಜನ್ ಕಾಪಾಡ್ತೀನಿ. ಒಬ್ನೇ. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಆಮೇಲೆ ಕತ್ತೆ ಮಾತ್ರ ತುಂಬಾ ಗರ್ಭದಿಂದ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಂದ ಅದು ಆ ಗುಹೆಗೆ ಹೋಗುತ್ತೆ. ಆ ಗುಹೆ ಒಳಗಡೆ ಹೋಗಿ ಅದು ನೋಡುತ್ತೆ. ಅಲ್ಲಿ ಒಂದು ಪಂಜರದಲ್ಲಿ ಶೇರ್ ಖಾನ್ನ ಅವರಿಬ್ರು ಬಂಧಿಸಿರ್ತಾರೆ. ಏನೋ ಒಂದು ಕತ್ತೆ ನಮ್ಮನ್ನ ಹೊಡೆಯಕ್ ಬಂದಿದ. ಈ ಕತ್ತೆನೆ ಸಿಂಹನ್ನ ಕಾಪಾಡ್ಕೊಂಡು ಕರ್ಕೊಂಡೋಗತ್ ನೋಡು. ಹೀಗ್ ಮಾಡ್ತೀಯಾ? ಆಮೇಲೆ ಆ ಕತ್ತೆ ಅದ್ರ ಮೇಲೆ ಇದ್ದ ಎಲೆಗಳನ್ನು ಕೆಳಗಡೆ ಬೀಳ್ಸುತ್ತೆ. ಆಮೇಲೆ ಆ ಎಲೆಗಳನ್ನು ಎತ್ತು ಅವ್ರ ಮುಂದೆನೆ ಅದು ತಿನ್ನತ್ತೆ. ಅವರಿಬ್ರು ಕತ್ತೆನ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಏನು ಗಾಳಿ ಟುಸ್ಸಾಯ್ತಾ? ನಾನೀಗ ನಿಮಗೆ ಕಾಣಲ್ಲ. ಹಂಗಂತೇಳಿ ಅದು ಶೇರ್ ಖಾನಿನ ಪಂಜರದ ಬಳಿ ಹೋಗುತ್ತೆ. ಆಮೇಲೆ ಅದನ್ನ ತೆಗೆಕ್ಕೆ ಟ್ರೈ ಮಾಡುತ್ತೆ. ಅದ್ರ ಕೈಯಲ್ಲಿ ಅದು ಆಗಲ್ಲ. ನಿನ್ನ ಕಾಡಲ್ಲಿ ಎಂತ ಕಾರ್ಟೂನ್ಗಳಿದಾವೆ ಶೇರ್ ಖಾನ್, ನಾನೀಗ ನಗಕ್ ಬರ್ತಿದೆ. ಅವನು ಹತ್ರ ಬಂದು ಆ ಕತ್ತೆನ ಪಟ್ ಅಂತ ಹೊಡಿತಾನೆ. ಹೇಗ್ ಕಾಣ್ತೀನಿ ನಾನ್ ನಿನಗೆ? ನಾನು ಟೈಮಿಗೆ ಎಲೆ ತಿಂದಿದ್ದೇನಲ್ಲ. ಒಳಗೋಗಿ ಸರಿಯಾಗಿ ಆಲೋಚನೆ ಮಾಡೋ. ಇಲ್ಲ ಸ್ನೇಹಿತರೆ, ಟಂಕಿ ಒಂದ್ ಕತ್ತೆಯಾಗಿ ರಾಜನ್ ಕಾಪಾಡಕ್ ಹೋಗಿದೆ. ಮತ್ ನಾವು ಇಷ್ಟು ಜನ ಇದ್ರೂ ಕೂಡ ನಾವು ಹೆದರಿದೀವಿ. ನಾವು ಅವನನ್ನ ಕಾಪಾಡಕ್ ಹೋಗಬೇಕು. ನೋಡಿ, ಎಲ್ಲರೂ ಒಟ್ಟುಗೂಡಿ ಆ ಗುಹೆಯ ಬಳಿ ನಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಯಾರು ನಿಲ್ಲಂಗಿಲ್ಲ.
ರಾಜನ್ ಕಾಪಾಡಕ್ಕೆ ನಾವು ಹೋಗ್ಲೇಬೇಕೀಗ. ಅವರೆಲ್ಲರೂ ಒಟ್ಟಿಗೆ ಆ ಗುಹೆ ಒಳಗಡೆ ಹೋಗ್ತಾರೆ. ಏನೋ ಡಂಕಿ, ಅಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದು ನೀನು ಇಲ್ಲೇ ರಾಜನೊಟ್ಟಿಗೆ ಒಳಗಿದ್ದೀಯಾ? ಓಯ್ಯೋ, ಇಷ್ಟು ಪ್ರಾಣಿಗಳ! ಗೇಂಡ ಮೃಗ ಗೋಲ್ಡಿನ ಹೋಗಿ ಗುದ್ದುತ್ತೆ. ಆಮೇಲೆ ಆನೆ ಬಿದ್ದಿನ. ಅಯ್ಯ ದೇವಾ! ಸೂಪರ್ ಫ್ರೆಂಡ್ಸ್! ಅವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಚೆನ್ನಾಗಿ ಹೊಡಿತಾರೆ. ಆಮೇಲೆ ಭಯ ಪಟ್ಕೊಂಡು ಅವರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ನಾವು ಮತ್ತೆ ಬರ್ತೀವಿ. ಅವರು ಹೋದ ನಂತರ ಅವರು ಶೇರ್ ಖಾನ್ ಮತ್ತೆ ಆ ಕತ್ತೆನ ಬಿಡುಗಡೆ ಮಾಡ್ತಾರೆ. ನಿಮಗೆಲ್ಲ ಧನ್ಯವಾದಗಳು, ನೀವೆಲ್ಲ ನನ್ನನ್ನ ಕಾಪಾಡಿದ್ದೀರಾ. ಡಂಕಿ, ಏನೋ ಅಷ್ಟೆಲ್ಲ ಡೈಲಾಗ್ ಹೊಡೆದು ಇಲ್ಲಿ ಬಂದು ಕೂಡಾಗಕ್ಕೇನೋ ಮಾಡಿದ್ದ ಇದು. ನಾನು ಮಾಂತ್ರಿಕ ಎಲೆ ತಿಂದಿದ್ದು ಯಾಕೆ ಮಾಯ ಆಗಿಲ್ಲ ಅಂತ ಗೊತ್ತಾಗಿಲ್ಲ ನಂಗೆ. ನೀನ ಎಲೆನ ಜೀಬ್ರಾ ಹತ್ರ ತಗೊಂಡಿದ್ದ? ನಿನಗೆ ಗೊತ್ತು? ಜೀಬ್ರಾ ಮತ್ತೆ 2 ಮೊಲ ಸೇರಿ ಎಲ್ಲಾರನು ಕೂಡ ಕತ್ತೆ ಮಾಡ್ತಿದ್ದಾರೆ. ನೀನಂತೂ ಮೊದ್ಲೇ ಕತ್ತೆ, ಇನ್ನೂ ಜಾಸ್ತಿ ಅದೇ ಬಿಡು. ಅದನ್ ಕೇಳಿಸ್ಕೊಂಡು ಕತ್ತೆ ತಲೆ ತಗ್ಸ್ಕೊಳುತ್ತೆ.